ನಮಸ್ಕಾರ. ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಒಂದು ಕಾಲವಿತ್ತು. ಫೆಬ್ರವರಿ 16 ಬಂತೆಂದರೆ ಸಾಕು, ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ದರ್ಶನ್ ಅವರ ನಿವಾಸ ಹಬ್ಬದ ಮನೆಯಾಗುತ್ತಿತ್ತು. ರಾಜ್ಯದ ಮೂಲೆ ಮೂಲೆಯಿಂದ ಸಾವಿರಾರು ಅಭಿಮಾನಿಗಳು ಹರಿದು ಬರುತ್ತಿದ್ದರು. ಹೂವಿನ ಹಾರಗಳು, ಕೆಜಿಗಟ್ಟಲೆ ತೂಕದ ಕೇಕ್, ಪಟಾಕಿಗಳ ಸೌಂಡ್, ನೆಚ್ಚಿನ ನಟನನ್ನು ಒಂದು ಕ್ಷಣ ನೋಡಲು ಹಪಹಪಿಸುವ ಜನಸಾಗರ. ದರ್ಶನ್ ಕೂಡ ಬಾಲ್ಕನಿಯಲ್ಲಿ ನಿಂತು ಕೈ ಬೀಸುತ್ತಾ ಅಭಿಮಾನಿಗಳು ತಂದ ಪ್ರೀತಿಯ ಉಡುಗೊರೆಗಳನ್ನು ಸ್ವೀಕರಿಸುತ್ತಿದ್ದರು. ಆದರೆ ಈಗ ಕಾಲಚಕ್ರ ಬದಲಾಗಿದೆ. ಅದ್ದುರಿತನ ಮಾಯವಾಗಿ ಜೈಲಿನ ಕತ್ತಲೆಗೆ ದರ್ಶನ್ ಸ್ಥಳಾಂತರಗೊಂಡಿದ್ದಾರೆ. ಈ ಬಾರಿಯ ಚಿತ್ರಣ ಸಂಪೂರ್ಣ ಭಿನ್ನವಾಗಿತ್ತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪ ಎದುರಿಸುತ್ತಿರುವ ನಟ ದರ್ಶನ್ ಈಗ ಕೇಂದ್ರ ಕಾರಾಗೃಹದ ಕೈದಿ. ಕಳೆದ ವರ್ಷದವರೆಗೂ ಐಷಾರಾಮಿ ಹೋಟೆಲ್ಗಳಲ್ಲಿ ಹಾಗೂ ಮನೆಯಲ್ಲಿ ಅದ್ದೂರಿಯಾಗಿ ಜನ್ಮದಿನ ಆಚರಿಸಿಕೊಳ್ಳುತ್ತಿದ್ದ ಈ ನಟ ಈ ಬಾರಿ ಹುಟ್ಟುಹಬ್ಬವನ್ನು ಜೈಲಿನ 4 ಕೊಠಡಿಯ ಮಧ್ಯದಲ್ಲಿ ಕಳೆಯುವಂತಾಯಿತು. ಅಬ್ಬರವಿಲ್ಲದೆ ಸದ್ದಿಲ್ಲದೆ ದರ್ಶನ್ ಅವರ ಜನ್ಮದಿನ ಜೈಲಿನಲ್ಲಿ ಆಚರಣೆಗೊಂಡಿದೆ. ಜೈಲಿನ ಸಹ ಕೈದಿಗಳು, ಇತರ ಆರೋಪಿಗಳು ದರ್ಶನ್ ಅವರಿಗೆ ಹುಟ್ಟುಹಬ್ಬದ ವಿಶ್ ಮಾಡಿದ್ದಾರೆ. ಆದರೆ ಯಾರೊಬ್ಬರ ವಿಶ್ಗೂ ದರ್ಶನ್ ಪ್ರತಿಕ್ರಿಯೆ ನೀಡಿಲ್ಲ ಎಂದು ವರದಿಯಾಗಿದೆ. ಮೌನವಾಗಿ ತಮ್ಮ ಜನ್ಮದಿನದ ಸಂಭ್ರಮವನ್ನ ಆಚರಿಸಿದ್ದಾರಂತೆ ದರ್ಶನ್. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ.